ಸೆಲೆಬ್ರಿಟಿಗಳ ಮದುವೆ ಅಂದರೆ ಸಾಕು ಅಲ್ಲಿ ಊಟದ ಹೇಗಿತ್ತು, ಊಟದ ಉಪಚಾರ ಹೇಗಿತ್ತು ಅನ್ನೋದೇ ಕೇಳ್ತಾರೆ. ಯಾಕಂದರೆ ಕ್ಯಾಟ್ರಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಈ ಲಾವಿಶ್ ಮದುವೆಯಲ್ಲಿ ಊಟದ ಉಪಚಾರ ಹೇಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಜೊತೆ ಕ್ಯಾಟ್ರಿಂಗ್ನವರು ಸಂತೋಷ್ ಮತ್ತು ಸುಭಾಷ್ ಅವರ ಟೀಮ್ ಅವರು ಇದ್ದಾರೆ. ಈಗ ಸುಭಾಷ್ ಅವರಲ್ವಾ? ಓಕೆ, ಸುಭಾಷ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡ್ಸೋಣ ಯಾವ ರೀತಿ ಇರುತ್ತೆ ಅಂತ. ಸೆಲೆಬ್ರಿಟಿ ಮದುವೆ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಏನಿರುತ್ತೆ ಥೀಮ್, ಹಾಗೇನೆ ಏನೆಲ್ಲ ಮೆನುವಲ್ಲಿ ಏನೆಲ್ಲ ಇರುತ್ತೆ ಅನ್ನೋದು. ಸೊ ಈಗ ತರುಣ್ ಮತ್ತು ಸೋನಲ್ ಅವರ ಮದುವೆಯಲ್ಲಿ ಏನೆಲ್ಲ ಇರುತ್ತೆ ಮೇಡಮ್? ಮೊದಲಿಗೆ ತರುಣ್ ಸರ್ ಮತ್ತು ಸೋನಲ್ ಮೇಡಮ್ಗೆ ನಾನು ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇವತ್ತಿನ ಮೆನುವಲ್ಲಿ ತುಂಬ ಎಲಾಬ್ರೇಟಿವ್ ಕಾನ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಏನಕ್ಕೆ ಸೋನಲ್ ಮೇಡಮ್ ಮತ್ತು ತರುಣ್ ಸರ್ ಇಬ್ಬರು ಇಂಟ್ರೆಸ್ಟ್ ಇಟ್ಕೊಂಡು ಮೆನುನ ತುಂಬ ಅಬ್ಸರ್ವ್ ಮಾಡಿಬಿಟ್ಟು ಅಬೋ 180 ಐಟಮ್ಸ್ ಇವತ್ತು ಮೆನುವಲ್ಲಿದೆ. ಮತ್ತು ವಿ.ವಿ.ಐ.ಪಿಗೆ ಸಪ್ರೇಟಾಗಿ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ಜನರಲ್ಲಾಗಿ ಬೇರೆ 5 ಕೌಂಟರ್ಸ್ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ. 4 ಕಡೆ ಕಿಚನಲ್ಲಿ ಫುಡ್ ಪ್ರಿಪ್ರೇಷನ್ ಆಗ್ತಾಯಿದೆ ಸಪ್ರೇಟಾಗಿ. ಎಷ್ಟೇ ಜನ ಬಂದ್ರೂ ನಾವು ಯಾವ ಥರ ಅಂದರೆ ಎಲ್ಲ ಐಟಮ್ಗಳು ಸಿಗೋ ಥರದಲ್ಲಿ ಪ್ಲಾನ್ ಮಾಡ್ಕೊಂಬಿಟ್ಟು BHM ಸ್ಟೂಡೆಂಟ್ನ ಯೂಸ್ ಮಾಡ್ಕೊಂಬಿಟ್ಟು ಹಾಗೆ ಕಾರ್ಪೊರೇಟ್ ಲೆವೆಲ್ ಪ್ಲಾನ್ ಮಾಡ್ಕೊಂಬಿಟ್ಟು ಈ ಇವೆಂಟ್ನ ಇದು ಮಾಡ್ತಾಯಿದ್ದೀವಿ ಮೇಡಮ್ ಇವತ್ತಿಲ್ಲಿ. ಮೇನಾಗಿ 180 ಅಂತೂ ಹೇಳೋದು ಬೇಡ, ಮೇನಾಗಿ ಒಂದಿಷ್ಟನ್ನು ಹೇಳಿ ಏನೇನೆಲ್ಲ ಇರುತ್ತೆ ಮೆನುವಲ್ಲಿ. ಸೋನಲ್ ಮೇಡಮ್ಗೆ ಯಾಕಂದರೆ ಮಂಗಳೂರು ಆಗಿರೋದ್ರಿಂದ ನಮ್ಮ ಕಂಪ್ನಿ ಸಿಗ್ನೇಚರ್ ಡಿಶ್ ಆಗಿಬಿಟ್ಟು ಜಾಕ್ ಫ್ರೂಟ್ ಹಲ್ವಾನ ಅವರಿಗೆ ಸರ್ಪ್ರೈಸಾಗಿ ಕೊಡ್ತಾಯಿದ್ದೀವಿ. ಹಾಗೆ ತರುಣ್ ಸರ್ಗೂ ಅಷ್ಟೇ, ಅವ್ರಿಗೆ ಸ್ವಲ್ಪ ಸ್ಪೈಸಿ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಸಿಗ್ನೇಚರ್ ಡಿಶ್ ಕೊರಿಯಂಡರ್ ಜಲ್ಫ್ರೈಸಿ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಆ ಗ್ರೇವಿಯನ್ನು ಅವರಿಗೋಸ್ಕರ ನಾವು ನಮ್ಮ ಕಂಪ್ನಿ ಮುಖಾಂತರ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ ಮೇಡಮ್ ಇವತ್ತು. ಅದೇ ಸ್ಪೆಷಲ್ಲು ಮೇನಾಗಿ ಹೇಳಬೇಕು ಅಂದರೆ. ಅದ್ರ ಜೊತೆಗೆ ಒಂದಿಷ್ಟಿವೆ ಬೇರೆ ಬೇರೆ ಇದ್ದಾವೆ ಮೇಡಮ್. ಕಾಂಟಿನೆಂಟಲ್ ಕ್ರೌಟಲ್ಲಿದ್ದಾವೆ, ಆಮೇಲೆ ನಾರ್ತ್ ಇಂಡಿಯನು, ಸೌತ್ ಇಂಡಿಯನು, ಚೈನೀಸು, ಆಮೇಲೆ ನಿಮಗೆ ಏನಂದರೆ ರಾಜಸ್ಥಾನಿ, ಬೆಂಗಾಲಿ, ಆ ಥರದ್ದು ಎಲ್ಲ ಕಾನ್ಸೆಪ್ಟ್ಗಳನ್ನೂ ಮಾಡಿದ್ದೀವಿ. ಮೆನುವಲ್ಲಿ ಅಷ್ಟು ಐಟಮ್ ಇದೆ ಅಂದರೆ ಚಾಟ್ಸಲ್ಲೂ ಅಷ್ಟೇ, ಚಿಲ್ಡ್ರನ್ಸ್ ಕೌಂಟರ್ ಅಷ್ಟೇ, ಆ ಥರ ತುಂಬ ಪರ್ಟಿಕ್ಯುಲರ್ ಮಾಡಿದ್ದೀವಿ. ದೋಸೆಯಲ್ಲೇ ಒಂದು 6 ವೆರೈಟಿ 7 ವೆರೈಟೀಸ್ ಇದೆ. ಆಪಮ್ ದೋಸೆ ಇದೆ ಕೇರಳ ರಿಲೇಟೆಡ್, ಮಸಾಲ ದೋಸೆ ಇದೆ, ಮೈಸೂರು ಮಸಾಲೆ ದೋಸೆ ಇದೆ, ಆಮೇಲೆ ಮುಳುಬಾಗಲ್ ದೋಸೆ ಇದೆ, ನೀರು ದೋಸೆ ಇದೆ. ಈ ಥರ ಸ್ಪೆಷಲ್ ವೆರೈಟಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಬಂದವರಿಗೆಲ್ಲೂ ಒಂದು ಚೂರು ಕೊರತೆ ಆಗೋ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮೇಡಮ್. ಉತ್ತರ ಕರ್ನಾಟಕ ಬೇಸು ನಮ್ಮ ಸುಧೀರ್ ಅವರು ಮಗ ತರುಣ್ ಅವರು ಅಲ್ವಾ? ಈಗ ಮಂಗಳೂರು ಬೇಸು ನಮ್ಮ ಸೋನಲ್ ಅವರು, ಅವ್ರು ಎರಡಕ್ಕೂ ಮ್ಯಾಚ್ ಆಗೋ ಥರ ಮಾಡಿಬಿಟ್ಟಿದ್ದೀರಾ ಅಂತ ಆಯ್ತು. ಹೌದು ಮೇಡಮ್, ನಿಮ್ಮ ನಾರ್ತ್ ಕರ್ನಾಟಕದಲ್ಲೂ ಇದೆ. ಯಾಕಂದರೆ ನಾರ್ತ್ ಕರ್ನಾಟಕ ರೋಟಿ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀವಿ, ಮಂಗಳೂರು ಸ್ಟೈಲಲ್ಲೂ ತೊಗೊಂಡಿದ್ದೀವಿ, ಬೆಂಗಳೂರು ಸ್ಟೈಲಲ್ಲೂ ತೊಗೊಂಡಿದ್ದೀವಿ. ಎಲ್ಲ ಕಡೆಯಿಂದ ಬಂದವರಿಗೆ ಇಷ್ಟ ಆಗೋ ಥರದಲ್ಲಿ ಒಂದು ಒಳ್ಳೆ ರೆಸಿಪಿನ ಕಾನ್ಸೆಪ್ಟ್ನ ಮೆನುನ ಕೂತು ಡಿಸ್ಕಷನ್ ಮಾಡಿಬಿಟ್ಟು ಒಂದು ಒಳ್ಳೆ ಲೆವೆಲಲ್ಲಿ ಮೆನು ರೆಡಿ ಮಾಡ್ಕೊಂಡಿದ್ದೀವಿ ಮೇಡಮ್. ಇದಕ್ಕೋಸ್ಕರ ಸಾಮಾನ್ಯವಾಗಿ ಎಷ್ಟು ಜನಕ್ಕೆ ಆಗೋಷ್ಟು ಮಾಡಿದ್ದೀರಾ ನೀವು ಪ್ಲಾನ್? ಮೇಡಮ್ ಜನ ಹೇಳಲಿಕ್ಕಾಗಲ್ಲ, ಯಾಕಂದರೆ ಸೆಲೆಬ್ರಿಟೀಸ್ ವೆಡ್ಡಿಂಗ್ಸಲ್ಲಿ ನಿಮಗೆ ಕ್ರೌಡನ್ನ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೆ ನಮ್ಮದೇ ಆದಂಥ ಪ್ಲಾನ್ ಇದೆ. ನಾವೇನು ಸರ್ ಅದೆಲ್ಲ ಇದು ಮಾಡಿಕೊಂಡು ಟೀಮ್ ಇದು ಮಾಡ್ಕೊಂಡ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ಮೇಡಮ್. ಅದನ್ನು ಎಷ್ಟು ಜನ ಬಂದರೂ ಸರ್ವ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ.